ಇಲ್ಲ ಆಫೀಸರ್ ಸಂಬಂಧ ಏನು ಮಹೇಂದ್ರ ನಿಮ್ಗೆ ಎಷ್ಟು ಎಸ್ಟಾಬ್ಲಿಷ್ ಮಾಡ್ಬೇಕು ಎಷ್ಟು ಬರ್ತಾರೆ ನಿಮ್ಗೆ ಎಷ್ಟು ಇಂಡಸ್ಟ್ರೀಸ್ ಬರ್ತಾರೆ ನೀವು ಹೇಳ್ಬಿಟ್ಟು ಸಾಕು ನಾವು ಆಮೇಲೆ ನೋಡ್ತೀವಿ ಸರ್ ಎಷ್ಟು ಎಸ್ಟಾಬ್ಲಿಷ್ಮೆಂಟ್ ಬರ್ತಾವೆ ನಿಮಗೆ ಇಂಡಸ್ಟ್ರೀಸ್ ಸರ್ ಲಾಸ್ಟ್ ಜನವರಿಯಿಂದ ಮೇವರೆಗೆ ಟೋಟಲ್ 133 ಅಪ್ಲಿಕೇಶನ್ಸ್ ಬಂದಿದೆ ಸರ್. ಅದರಲ್ಲಿ ಎಸ್ಟಾಬ್ಲಿಷ್ಮೆಂಟ್ 33 ಸರ್, ಎಕ್ಸ್ಪ್ಯಾನ್ಷನ್ 12 ಸರ್. ಇವಾಗ ನೀವು ಎಲ್ಲ ಪೆಂಡಿಂಗ್ ಇದೆ ಮುಗಿದಿದೆ ಸರ್ ನಮ್ಮದು 7 ಅಪ್ಲಿಕೇಶನ್ ಎಷ್ಟು ಇದೆ ಸರ್? ಇಲ್ಲ ಸರ್, ವಿತಿನ್ ಡ್ಯೂ ಡೇಟ್ ಅಂದರೆ 30 ಡೇಸ್, ಗ್ರೀನ್ಗೆ 30 ಡೇಸ್ ಇದೆ, ಆರೆಂಜ್ಗೆ 60 ಡೇಸ್, ರೆಡ್ಗೆ 90 ಡೇಸ್. ನಮಗೆ ರೀಜನಲ್ ಆಫೀಸ್ಗೆ ವ್ಯವಸ್ಥೆ ಒಂದು ಗ್ರೀನ್ ಕ್ಯಾಟಗರಿ ಇಶ್ಯೂ ಮಾಡಿ ಆಯ್ತು. ಇವಾಗ ಅದು ಬಿಟ್ಟು ಬಿಟ್ಟಿದ್ದು ಯಾವ್ದು ಪೆಂಡಿಂಗ್ ಇಲ್ಲ ನಿಮ್ಮ ಹತ್ರ? ಇಲ್ಲ ಸರ್, ಟೋಟಲ್ 13 ಇದೆ ಸರ್. ಎಲ್ಲ ಟೈಪ್ ಅಪ್ಲಿಕೇಶನ್ಸ್ ಬಿಡಿ ಮಾಡ್ತಾರೆ. ಇವಾಗ 13 ಇದೆ. ಎಷ್ಟು ಇಂಡಸ್ಟ್ರಿ ಮಾಡಿದೆ ನಿಮ್ಮಲ್ಲಿ? ಇಲ್ಲಿ ಇಂಡಸ್ಟ್ರಿ ಎಷ್ಟಿದೆ ನಿಮ್ಮ ಜ್ಯೂರಿಡಿಕ್ಷನ್ ಸರ್? ನೀವೆಲ್ಲಪ್ಪ ಹಿಂಗೆ ಗೊತ್ತ ಹೇಳ್ಬಿಟ್ರಿ 2 ನಿಮಿಷ. ಇಂಡಸ್ಟ್ರಿ ಎಷ್ಟಿದೆ? ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ. ಎಷ್ಟು ಇಂಡಸ್ಟ್ರಿ ಇದೆ? ಎಷ್ಟು ಅಮ್ಮ ಮೇಡಮ್ ಬರ್ಕೊಂಡ್ಬಿಡ್ಬೇಕಾದ್ರೆ ಎಷ್ಟು ಇಂಡಸ್ಟ್ರಿ ಇದೆ, ಎಷ್ಟು ಹಾಸ್ಪಿಟಲ್ ಇದೆ, ಎಷ್ಟು ನಿಮ್ಮ ಈ ಗಲೀಜ್ ಅಪಾರ್ಟ್ಮೆಂಟ್ಸ್ ಇದೆ, ಎಷ್ಟು ಕೆರೆ ಬರುತ್ತೆ, 35 ಕೆರೆ ಬರುತ್ತೆ, ಎಷ್ಟು ಕೆರೆ ಕ್ಲೀನ್ ಮಾಡಿಸಿದ್ದೀರಾ? ಯಾವುದೂ ಇಲ್ಲ. ಅಲ್ಲ, ನಾವು ಯಾವುದು ಕ್ಲೀನ್ ಮಾಡಿಸಿಲ್ಲ ಸರ್. ಎವರಿ ಮಂತ್ ಮಾನಿಟರಿಂಗ್ ಮಾಡ್ತೀವಿ ಸರ್. ಮಾನಿಟರ್ ನೋಡ್ಕೊಂಬೋದಾ? ಇಲ್ಲ, ಸ್ಯಾಂಪಲ್ ಕಲೆಕ್ಟ್ ಮಾಡಿ ಆಯ್ತು, ಅದು ಹಂಗೆ ಇರುತ್ತೆ. ಇಲ್ಲ ಸರ್, ಡಿಪಾರ್ಟ್ಮೆಂಟ್ಗೆ ಕಮ್ಯುನಿಕೇಟ್ ಅಲ್ಲ. ಎವರಿ ಮಂತ್ ಎಷ್ಟು ದಿವಸ ಮಾಡಿದ್ರಿ ಕೆರೆಗಳು ಸ್ಯಾಂಪಲ್? ಸರ್ ಎವರಿ ಮಂತ್ ನೀವು 12 ತಿಂಗಳು 12 ಸಲ ಮಾಡಿದ್ರು, ಒಂದು ತಿಂಗಳು ಒಂದು ಸಲ. ಹೌದು ಸರ್. ಏನು ಇಂಪ್ರೂವ್ಮೆಂಟ್ ಫ್ರಮ್ ಲಾಸ್ಟ್ ಇಯರ್ ದಿಸ್ ಇಯರ್? ನೋ ಇಂಪ್ರೂವ್ಮೆಂಟ್. ಏನೋ ಇದೆಯಾ ಸರ್? ರಿಫಾರ್ಮೇಷನ್ ಆಗ್ತಾ ಇದೆ ಸರ್, ಆಗ್ತಾ ಇದೆ, ರಿನೋವೇಷನ್ ಆಗ್ತಾ ಇದೆ ಸರ್. ನಾವು ಯಾವ ಕೆರೆ ಬರ್ತದೆ ನಿಮಗೆ? ಬೋರ್ಡ್